ವೆಲ್ಕಮ್ ಬ್ಯಾಕ್ ಟು ಯೂತ್ ಎಜುಕೇಷನ್ ಚಾನಲ್ ವಿತ್ ಅಶ್ವಿನಿ. ಸೊ ಈ ಒಂದು ಸೆಷನಲ್ಲಿ ನಾನು ತೃತೀಯ ಸೆಮಿಸ್ಟರ್ BCom BBA ಪದವಿ ಪರೀಕ್ಷೆ ಡಿಸೆಂಬರ್ 2025 ಜನವರಿ 2026 SCP ಸಿಲೆಬಸ್ಸಿನ ಕನ್ನಡ ಆಸ್ಮಿತೆ 3 ಅನ್ನುವಂಥ ಸಬ್ಜೆಕ್ಟ್ನ ಒಂದು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ಕೊಡ್ತಿರುವಂಥದ್ದು. ಸೊ ಈ ಒಂದು ಕ್ವಶನ್ ಪೇಪರ್ ಬಂದು ನೀವು ಬರೆಯೋದು 80 ಮಾರ್ಕ್ಸು, ದೆನ್ 20 ಮಾರ್ಕ್ಸ್ ಬಂದು ನಿಮ್ಮ ಕಾಲೇಜ್ ಕಡೆಯಿಂದ ಕೊಡ್ತಾರೆ ಫಾರ್ ದ ಇಂಟರ್ನಲ್ಸ್ ಆ್ಯಂಡ್ 3 ಅವರ್ಸ್ ಇರುತ್ತೆ ಎಕ್ಸಾಮ್ ಬರೆಯೋಕ್ಕೆ ಟೈಮು. ಸೊ ಈ ಒಂದು ಕ್ವಶನ್ ಪೇಪರ್ ಬಗ್ಗೆ ಮಾತಾಡೋದಾದರೆ, ಸೊ ಸಮ್ ಸ್ಟೂಡೆಂಟ್ಸ್ಗಳು ಏನು ಮಾಡಿರ್ತಾರೆ ಅಂತಂದರೆ ಪತ್ರನ ಆಪ್ಷನ್ ಬಿಡುವಂಥ ಚಾನ್ಸಸ್ ಇರುತ್ತೆ. ಸೊ ಪದ್ಯಗಳಿರುತ್ತಲ್ಲ, ಸೊ ಅದನ್ನು ಫೋಕಸ್ ಮಾಡ್ಕೊಂಡ್ರೆ ಆಯಿತು. ಅಕಸ್ಮಾತ್ ಪತ್ರ ಕೊಟ್ಟರು ಅಂದರೆ ಚಾಯ್ಸಿಗೆ ಬಿಟ್ಬಿಡೋಣ ಅಂತ ಅಂದ್ಕೊಂಡಿರ್ತಾರೆ. ಬಟ್ ಯಾಕಂದರೆ ಸೊ ಎಲ್ಲ ಟೈಮು ನಾವೇನು ಅಂದ್ಕೊಂಡಿರ್ತೀವಲ್ಲ, ಲೈಕ್ ಅದಾಗಲ್ಲ. ಸಮ್ ಟೈಮ್ ಅದು ಉಲ್ಟಾನೂ ಆಗುತ್ತೆ. ಬಿಕಾಸ್ ಯಾಕೆ ಅಂದರೆ ಈ ಒಂದು ಕ್ವಶನ್ ಪೇಪರಲ್ಲಿ ಹಾಗೆ ಆಗಿದೆ. ಸೊ ಏನು ಅಂತ ಅಂದರೆ ನೀವು ನೋಡಬಹುದು ಕ್ವಶನ್ ಪೇಪರಲ್ಲಿ ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಅಟೆಂಡ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಬಿಟ್ಟರೆ ನಿಮಗೆ 5 ಮಾರ್ಕ್ಸ್ ಹೋಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಯಾವೊಂದು ಕ್ವಶನ್ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ, ನಿಮಗೆ ಇಲ್ಲಿ 4th ಮೇನ್ ಕಾಣಿಸ್ಬೋದು. ಇಲ್ಲಿ 4 ನಾವು ಕ್ವಶನ್ಸ್ನ ಅಟೆಂಡ್ ಮಾಡಬೇಕಾಗಿರುತ್ತೆ. ಮೊದಲನೇದು ಕೂಡ ರಿಲೇಟೆಡ್ ಪಾಠದಲ್ಲಿರುತ್ತೆ. ನೆಕ್ಸ್ಟ್ ಪೊಯಮಲ್ಲಿರುತ್ತೆ, ಬಿತ್ತನೆ ಹಾಡು, ಅದಾದಮೇಲೆ ಜಾಯಿಕಾಯಿ. ಸೊ ಇದು ಕೂಡ ಪಾಠ ಇರುತ್ತೆ. ಇನ್ನು ಉಳಿದಿರುವಂಥ 4th 5th 6th ಬಂದು ರಿಲೇಟೆಡ್ 3 ಕೂಡ ಏನಾಗಿದೆ ಅಂತಂದರೆ ಪತ್ರಗಳದ್ದು ಆಗಿರುತ್ತೆ. ಸೊ ಇದರಲ್ಲಿ ನೀವು 3ರಲ್ಲಿ ಅಟ್ಲೀಸ್ಟ್ ಒಂದಾರ ಅಟೆಂಡ್ ಮಾಡಲೇಬೇಕಾಗಿರುತ್ತೆ. ಅದರ್ವೈಸ್ ಯು ಲೂಸ್ ಇಟ್ ದ 5 ಮಾರ್ಕ್ಸ್ ಅಂತ ಹೇಳ್ಬೋದು. ಸೊ ಈ ರೀತಿ ಚಾನ್ಸಸ್ ಆಗೋ ರೀತಿ ಇರುತ್ತೆ. ಸೊ ಅದಕ್ಕೆ ಯಾವುದು ಕೂಡ ಮಿಸ್ ಮಾಡ್ಕೋಬೇಡಿ. ಸೊ ಎಲ್ಲರೂ ಚೆನ್ನಾಗಿ ಬರೀರಿ ಎಕ್ಸಾಮ್ ಅಂತ ಹೇಳ್ತಾ, ಅಷ್ಟೇ ಅಲ್ಲದೆ ಆಲ್ರೆಡಿ ನಾನು ರಿಟೇಲ್ ಮ್ಯಾನೇಜ್ಮೆಂಟು, ಪರ್ಸನಾಲಿಟಿ ಡೆವಲಪ್ಮೆಂಟು ಮತ್ತು ಕಾರ್ಪೊರೇಟ್ ಅಕೌಂಟಿಂಗು, ಬಿಸ್ನೆಸ್ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ. ದೆನ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಸಿಲೆಬಸ್ ಆಗಿರ್ಬೋದು ಅಪ್ಲೋಡ್ ಮಾಡಿ ಕೊಟ್ಟಿದ್ದೀನಿ. ಒನ್ಸ್ ನನ್ನ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ. ಅಷ್ಟೇ ಅಲ್ಲ, ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.